ಮನುಷ್ಯನ ಜೀವನದಲ್ಲಿ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇವೆರಡರ ಮಧ್ಯೆ ನಾವು ಸಮಾಜದಲ್ಲಿ ಹೆಸರು ಉಳಿಸುವಂತ ಸತ್ಕಾರ್ಯಗಳಲ್ಲಿ ಮಾಡಬೇಕು. ಅಧಿಕಾರದಲ್ಲಿದ್ದಾಗ ಜನಪರ ಕೆಲಸ ಮಾಡಿದರೆ ಮಾತ್ರ ಬದುಕಿಗೆ ಒಂದು ಸಾರ್ಥಕತೆ ಬರುತ್ತದೆ ಎಂದು ಭೋವಿ ಭಟ್ರ ಸಮಾಜದ ಮುಖಂಡರಾದ ರಾಜಶೇಖರ್ ಹೆಚ್.ಪಿ. ದುಮ್ಮವಾಡ ತಿಳಿಸಿದರು. ನಗರದ ರಾಯಪುರದ ಎನ್ಜಿಇಎಫ್ನಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿವಬಸವ ಹೆಚ್ ನರೇಗಲ್ ಹಾಗೂ ಇತರೆ ಗಣ್ಯರ ಸನ್ಮಾನ ಸಮಾರಂಭ ಧಾರವಾಡ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ರಾಜಶೇಖರ್ ಅವರು ಮಾತನಾಡುತ್ತಾ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿವೃತ್ತರಾದ ಎಲ್ಲ ಗಣ್ಯರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಸಮಾಜದ ಪರವಾಗಿ ಹಾರೈಸಿದರು. ಧಾರವಾಡದ ಭೋವಿ ಭಟ್ರ ಸಮಾಜದ ವತಿಯಿಂದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸಮಾಜದ ಮುಖಂಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸರ್ಕಾರದ ವಿವಿಧ ಉನ್ನತ ಹುದ್ದೆಗಳನ್ನು ನಿರ್ವಹಿಸಿ ಇತ್ತೀಚೆಗೆ ಧಾರವಾಡ ರಾಯಪುರದ ಎನ್ಜಿಇಎಫ್ ಸಂಸ್ಥೆಯಲ್ಲಿ ಎಂಡಿಯಾಗಿ ನಿವೃತ್ತರಾದ ಶಿವಬಸವ ಹೆಚ್ ನರೇಗಲ್, ಬೆಂಗಳೂರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಆಗಿ ನಿವೃತ್ತರಾದ ಚಂದ್ರಕಾಂತ್ ರಾಜೂರ್ ಹಾಗೂ ಹುಬ್ಬಳ್ಳಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಆಗಿ ನಿವೃತ್ತರಾದ ಎಚ್ಆರ್ ಗಾಡಿವಡ್ಡರ್ ಹಾಗೂ ಹಿರಿಯ ಪತ್ರಕರ್ತ ಬಸವರಾಜ್ ಆನೆಗುಂದಿ ಅವರನ್ನ ಸಮಾಜದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ಶಿವಣ್ಣ ಎಚ್ ನರೇಗಲ್ ಅವರನ್ನು ಸಮಾಜದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಅವರ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ. ಚಿರಂಜೀವಿ ಆದಂಥ ಶ್ರೀ ಬಸವರಾಜ ಆನೆಗುಂದಿ ಅವರು ಪತ್ರಕರ್ತರಾಗಿ ಈ ನಾಡಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಚಿಂತನ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಸಮಾಜಕ್ಕಾಗಿ ಸಹಿತ ಅವರು ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೂ ಸಹಿತ ಸಮಾಜದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಶಿವಬಸವ ನರೇಗಲ್ ಅವರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಜನಪರ ಕೆಲಸಗಳನ್ನ ಮಾಡಿದ್ದೀನೆಂಬ ತೃಪ್ತಿ ನನಗಿದೆ. ಸಮಾಜದ ಋಣ ತೀರಿಸಲು ಮತ್ತು ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ನಾನು ಸದಾ ಸನ್ನದ್ಧವಾಗಿದ್ದೇನೆ ಎಂದು ಭರವಸೆ ನೀಡಿದರು. ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ನಂತರ ಹುಬ್ಬಳ್ಳಿಯಲ್ಲಿ ನಾನು ಸುಮಾರು 17 ವರ್ಷ ವಿಶೇಷ ಅಧಿಕಾರಿ ಹಾಗೂ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕೆಲಸ ಮಾಡಿದ್ದೆ. ಅಲ್ಲಿಂದ ಸ್ಮಾರ್ಟ್ ಸಿಟಿ ವಿಶೇಷ ಅಧಿಕಾರಿ ಕೆಲಸ ಮಾಡಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮ್ಯಾಕ್ಸಿಮಮ್ ನಾನು 24 ವರ್ಷ ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ವರ್ಕ್ ಮಾಡಿದೆ. ಸೊ ಎಲ್ಲ ಪಕ್ಷದವರು ಸೇರಿ ನನಗೆ ಸಾಕಷ್ಟು ಸಹಕಾರ ನೀಡಿದರು. ಹೀಗಾಗಿ ಜನರೊಂದಿಗೆ ಬೆರೆತು ಕೆಲಸ ಮಾಡಲಿಕ್ಕೆ ಇಲ್ಲಿ ಸಹಾಯ ಆಯಿತು. ಕೊನೆಗೂ ನಾನು ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡದಲ್ಲಿಂದ ನಾನು ಮೇ 2025 ನಾನು ನಿವೃತ್ತಿ ಹೊಂದಿದೆ. ನಮ್ಮ ತಂದೆ ಪ್ರಾಥಮಿಕ ಶಾಲಾ ಮಾಸ್ಟರು. ಅವರು ರೋಣ ತಾಲೂಕು ಆಳ್ಕೇರಿ ಜಕ್ಕಲಿಯಿಂದ ಪ್ರಾರಂಭ ಆಯಿತು. ನಮ್ಮ ಬ್ರದರ್ ಇದ್ದಾರೆ, ಅವರು ನಿವೃತ್ತ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ನರೇಗಲ್ ಅಂತ. ಇನ್ನೊಬ್ಬ ಬ್ರದರು ಕೆನರಾ ಬ್ಯಾಂಕಲ್ಲಿ ಅವರು ನಿವೃತ್ತ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ. ಎಲ್ಲ ಹುಬ್ಬಳ್ಳಿಯಲ್ಲಿ ಸೆಟ್ಲಾಗಿದ್ದೀವಿ. ನನಗೆ 2 ಮಕ್ಕಳಿದ್ದರು. ಅನಿರೀಕ್ಷಿತವಾಗಿ ನನ್ನ ದೊಡ್ಡ ಮಗಳು 23 ವಯಸ್ಸಲ್ಲಿ ಲೋ BP ಆಗಿ ಹಾರ್ಟ್ ಅಟ್ಯಾಕ್ ಎಕ್ಸ್ಪೈರ್ ಆಯಿತು. ಈಗ ಒಬ್ಬಳೇ ಮಗಳಿದ್ದಾಳೆ, ಅವಳು ಈಗ ಏವಿಯೇಷನ್ ಓದ್ತಾ ಇದ್ದಾಳೆ. ಸೊ ನನ್ನ ನಿವೃತ್ತಿ ನಂತರ ನಮ್ಮದು ಸಣ್ಣ ಕುಟುಂಬ, ನಾನು ನನ್ನ ಮಿಸಸ್ಸು ಮಗಳು. ಈಗ ಅವಳು ಇನ್ನೂ ಓದ್ತಾ ಇದ್ದಾಳೆ. ನಾನು ರಿಟೈರ್ಡ್ ಆಗಿ ಒಂದು 10 ತಿಂಗಳಾಯಿತು. ಸೊ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ನನಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮತ್ತು ಮಹಾನಗರ ಪಾಲಿಕೆ ಸರ್ಕಾರ ಸಾಕಷ್ಟು ಗೌರವ ಕೊಟ್ಟಿದೆ. ಜಿಲ್ಲಾ ಪ್ರಶಸ್ತಿಯನ್ನು ಅವರು ನನಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನನಗೆ ಕೊಟ್ಟು ಗೌರವಿಸಿದ್ದಾರೆ. ಸೊ ಇದೆಲ್ಲ ನನಗೆ ಸಾರ್ವಜನಿಕ, ಆಮೇಲೆ ಎಲೆಕ್ಟೆಡ್ ಬಾಡೀಸ್, ಚುನಾಯಿತ ಪ್ರತಿನಿಧಿಗಳು, ಇಲಾಖೆ ಹಿರಿಯ ಅಧಿಕಾರಿಗಳಿಂದ ನನಗೆ ಸೇವಾವಧಿ ಅತಿ ನನಗೆ ತೃಪ್ತಿ ತಂದಿದೆ. ಇವೆಲ್ಲವನ್ನು ಗಮನಿಸಿ NGF ನಾನು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ YT ಕಟ್ಟಿಮನಿ, ಬಿಜೆಪಿ ಯುವ ಮುಖಂಡ ಬಸವರಾಜ ರುದ್ರಾಪುರ್ ಎತ್ತಿನಗುಡ್ಡ, ನಿವೃತ್ತ ಆರ್ಮಿ ಆಫೀಸರ್ ಸೋಮಣ್ಣ ಶಿವಳ್ಳಿ, ಏರ್ಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಿವೃತ್ತ ನೌಕರ ಸೋಮಣ್ಣ ಜಿ ಬಂಡಿವಡ್ಡರ್, ನರೇಂದ್ರ, KUD ನೌಕರರಾದ ಸುರೇಶ್ ಹೆಚ್ ನರಗುಂದ್ ಸೇರಿದಂತೆ ಸಮಾಜದ ಹಲವಾರು ಮುಖಂಡರು ಉಪಸ್ಥಿತರಿದ್ದು ಹಾರೈಸಿದರು.
ಅಲ್ಲ ಹಂಗೆ ಇಲ್ಬಿಡ್ರಿ ನೀವು ನಾ ಏನು ಗೌರವ ಸಮಾಜದಿಂದ ಗೌರವ ನಿಮ್ಮ ಹೆಸರು ಕೇಳಿದ್ರೆ ನೀವು ಒಪ್ಪಿಸ್ತಿರ್ತೀನಿ ನಾನು. ಹೌದಾ ಸರ್ ಥ್ಯಾಂಕ್ ಯು ವೆರಿ ಮಚ್. ಸರ್ ಇವೆಲ್ಲ ಏನು ಸರ್ ನೀವು ಗೌರವ ನಾವೆಲ್ಲ ಮ್ಯಾನೇಜ್ ಮಾಡೋದು. ನಾನು ಇದು ಶಿಕ್ಷಕರಲ್ಲಿ ಅಧ್ಯಯನ ಮಾಡೋದಕ್ಕೆ ಸಹಾಯ ಮಾಡಿದ್ವಿ. ಪ್ರತಿ ಸಲ ಏನೋ ಒಂದು ಸಮಸ್ಯೆ.